ಮ್ಯಾಲೆ ಮೊಮ್ಮಕ್ಕಳ್ಯಾರಿಗಯ್ಯ ಕಾಶಿಲಿಂಗವೇ. ನೋಡ್ಬೋದು ವೆರೈಟೀಸು, ಮಟನ್ ಸಾಂಬಾರ್, ರೊಟ್ಟಿ. ಏನೇ ನಿಮ್ ಮನೇಲಿ ಲಿಫ್ಟ್ ವರ್ಕ್ ಆಗ್ತೈತೆ? 20 ದಿವಸ ಆದ್ಮೇಲೆ ಇವತ್ತು ಲಿಫ್ಟ್ ವರ್ಕ್ ಆಗ್ತಿದೆ ಫ್ರೆಂಡ್ಸ್. ಬರೋ ದಿವಸ ಸ್ಟಾಪ್ ಆಗಿದ್ದು, ಹೋಗೋ ದಿವಸ ವರ್ಕ್ ಆಗ್ತಿರೋದು. ಬರೋಕು 10 ದಿವಸ ಮುಂಚೆ ಸ್ಟಾಪ್ ಆಗಿದ್ದು. ಹೌದಾ? ಒಂದಷ್ಟು ಲಗೇಜ್ ತಗೊಂಡು ಹೋಗ್ತಾ ಇದೀವಿ. ಇನ್ನೊಂದಷ್ಟು ಲಗೇಜು ಕಾರಲ್ಲಿ ಐತೆ. ಇರು ಈಗ ಇಟ್ಬಿಟ್ಟು ಬರ್ತೀನಂತೆ. ಲಿಫ್ಟ್ ವರ್ಕ್ ಆಗ್ತೈತೆ, ನಾವು ಸುಮ್ಮನೆ ಹತ್ತಿ ಹಿಡಿದ್ವಿ ಅಷ್ಟೊಂದು. ಲಡ್ಡು ಲಡ್ಡು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಏಯ್ ಲಕ್ಷ್ಮಿ, ವೇರ್ ಆರ್ ವಿ ಗೋಯಿಂಗ್? ಎಸ್, ಒಳಗಡೆ ಕಾರಲ್ಲಿ ಐತೆ ಬಿಡಲ್ಲ ಸಿಂಬಾ, ನಿನ್ ಕಾರಲ್ಲಿ ಐತೆ, ಬ್ಲೂ ಕಲರ್ ಕಾರಲ್ಲಿ ಐತೆ. ಏ ಜಾಗ ಇಲ್ಲ ಕೊಡು ಈ ಕಾರ್ಗೆ. ಕಾರ್ ಹೊಸದಾ? ಹೊಸದು ಅಲ್ಲ ಐತೆ. ವಾವ್, ಥ್ಯಾಂಕ್ ಯು ಲಕ್ಷ್ಮಿ. ಏನ್ ನಾವೇನು ಟ್ರಿಪ್ಪ ಹೋಗ್ತಾ ಇದೀವಿ, ಡಿಕ್ಕಿ ಎಲ್ಲ ತುಂಬಿದ್ಯಲ್ಲೇ. ಲವ್ ಲ್ಯಾಬ್ ಅದು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ವಿ ಆರ್ ಯೂಸಿಂಗ್ ಲವ್ ಲ್ಯಾಬ್ ಗೈಸ್. ಓಕೆ, ದಿಸ್ ಇಸ್ ಮೀ. ಸೊ ಇಲ್ಲೇ ಇಂಟ್ರೋ ಕೊಟ್ಬಿಡ್ಲಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಸೊ ಆಲ್ಮೋಸ್ಟ್ ಒಂದು 10-15 ದಿವಸನೇ ಆಯ್ತು ನಾನು ಅಲ್ಲಿ ಅಕ್ಕ ಮನೇಲಿ ಸೇರ್ಕೊಂಡಿದ್ದೆ. ಯಾಕೆ ಅಂತಾನೆ, ಸೊ ನಮ್ ಫ್ಲೋರ್ ಏನಿತ್ತಲ್ಲ ಅದ್ರ ಕೆಲಸ ನಡೀತಾ ಇತ್ತು, ಅದಕ್ಕೋಸ್ಕರನೇ ಇಲ್ಲಿ ಅಕ್ಕ ಮನೆಗೆ ಬಂದಿದ್ವಿ. ಇವತ್ತು ಫೈನಲಿ ಹೋಗ್ತಾ ಇದೀವಿ ಗೈಸ್. ಆಲ್ಮೋಸ್ಟ್ ಇನ್ನೊಂದ್ ದಿವಸ, ನಾಳೆದು ಒಂದ್ ಕೆಲಸ, ಸ್ವಲ್ಪ ಕೆಲಸ ಇದೆ. ಬಟ್ ನಾವಪ್ಪ ಬಾ 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 ಅಂತ ಹೇಳ್ತಾ ಇದ್ರ, ನೋಡ್ಬೇಕು ಮಕ್ಳನ್ನ ಅಂತ. ಸರಿ ಆಯ್ತು ಅಂತ ಅನ್ಕೊಂಡು ಹೊರಡ್ತಾ ಇದೀವಿ. ಹಾಕಿ ಅಮ್ಮ, ಕಾರ್ ಹಾಕಕ್ಕೆ ಜಾಗ ಇಲ್ಲ, ಅಲ್ಲಿದೆ 2 ಕಾರ್ ಇದೆ ಅಲ್ಲಿ, ನಡಿ. ನೀವು ಸೈಟ್ ಹತ್ರ ಹೋಗ್ತಾ ಇದೀವಲ್ಲ, ಮೆಜರ್ಮೆಂಟ್ ತಗೋಬೇಕಲ್ಲ. ಮೆಜರ್ಮೆಂಟ್ ಈಗ ಆಗಲ್ಲ ಕಣಪ್ಪ, ತುಂಬಾ ಲೇಟ್ ಅದು. ಅದು ಹೋಗಿ ಒಂದೊಂದು ಫ್ಲೋರ್ ಅಲ್ಲಿ ಎಷ್ಟು ಬೇಕು, ಎಲ್ಲಾ ಫ್ಲೋರ್ ಎಷ್ಟು ಬೇಕು ಎಲ್ಲ ತಗೋಬೇಕು. ಮತ್ತೆ ಈಗ ಮೆಜರ್ಮೆಂಟ್ ತಗೊಂಡು ಹೋಗ್ತೇನೆ. ಈಗ ಹೋದ್ರೆ 6 ಗಂಟೆ ಆಗೋದು. ಹಾಯ್ ಮಮ್ಮಿ, ಹೇಗಿದ್ದೀರಾ? ಇವತ್ತಂದು ನಮ್ಮ ಫುಲ್ ಮಮ್ಮಿ ಏಂತಕ್ಕೆ ಇವತ್ತು ಇಷ್ಟೊಂಥರ ಸ್ಪೆಷಲು? ಸುಮ್ಮನೆ ಮಾಡಿದೆ, ತುಂಬಾ ದಿವಸ ಆಗಿತ್ತಲ್ಲ ನೀವೆಲ್ಲ ಬಂದು, ನಾವು ಊಟನೇ ಮಾಡಿಲ್ಲ, ತುಂಬಾ ದಿವಸ ಆಯ್ತು. ಹಾ, ಅದಕ್ಕೆ ಮಾಡೋಣ. ಇದು ಮಕ್ಳಿಗೋಸ್ಕರನ ಮೊಮ್ಮಕ್ಳಿಗೋಸ್ಕರನ ಅಥವಾ ಅಳಿಯಂದ್ರಿಗೋಸ್ಕರನ ಇಷ್ಟೊಂದು ಸ್ಪೆಷಲ್? ಎಲ್ರಿಗೂ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಮುದ್ದೆ, ಆಮೇಲೆ ಅನ್ನ, ಇದು ಬಂದು ಮಟನ್ ಸಾಂಬಾರ್. ಫ್ರೆಂಡ್ಸ್ ನೋಡಿ, ಮಟನ್ ಸಾಂಬಾರು, ಸರಿನಾ? ಆಮೇಲೆ ನೆಕ್ಸ್ಟ್ ಬಂದು ಕಬಾಬು. ಮೊಟ್ಟೆ ಎಲ್ಲೇ? ಮೊಟ್ಟೆ ಅಕ್ಕ ಹತ್ರ ಐತೆ. ಕಬಾಬ್ನ ರೋಸ್ಟ್ ಮಾಡ್ಬಿಟ್ಟವಳೆ ಲಾಸ್ಟ್. ಅಂಡ್ ನೆಕ್ಸ್ಟ್ ಬಂದು ಮೊಟ್ಟೆ. ಚೆನ್ನಾಯ್ತಾ? ಬನ್ನಿ ಒಟ್ಟಿಗೆ ಊಟ ಮಾಡೋಣ ಇವತ್ತು. ಫ್ರೆಂಡ್ಸ್ ನೋಡ್ಬೋದು ವೆರೈಟೀಸು, ಮಟನ್ ಸಾಂಬಾರ್, ರೊಟ್ಟಿ, ರಾಗಿ ಮುದ್ದೆ, ಮೊಟ್ಟೆ, ಕಬಾಬು, ಈರುಳ್ಳಿ, ನಿಂಬೆಹಣ್ಣು. ಸಾಕಾ? ಡಯಟ್, ನಮ್ಮ ಅಕ್ಕ ಡಯಟ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾವಳೆ. ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕ ಹಾಡಾಡ್ತಾಳೆ. ಅಕ್ಕ ಹಾಡೆ. ನಾನು ನಮ್ಮಮ್ಮ ಇಬ್ರು ಹಾಡ್ತೀವಿ. ಆಕ್ಚುಲಿ ಲಚ್ಚು ನೀನು ಹಾಡು. ನಾನು ಹಾಡ್ತೀನಿ, ನಂಗೆ ಬಂದಾಗ. ಅದೇ ಲೈನ್ ಬಂದ ನಂಗೆ ಬರುತ್ತೆ ಅಂದ್ರೆ ಹಾಡ್ತೀನಿ. ಓಕೆ, ಇದು ಆಕ್ಚುಲಿ ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ಮಮ್ಮ ಅಂದ್ರೆ ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಡ್ಯಾಡಿಯವರ ಅಮ್ಮ, ಅವ್ರು ಹೇಳ್ಕೊಟ್ಟಿದ್ದು ಹಾಡಿದ್ದು. ಸೊ ಇದು ಯಾವಾಗ್ಲೂ ಲಚ್ಚು ಹಾಡೆ ಹಾಡೆ ಅಂತ ತುಂಬಾ ನಮ್ಮ ಅಕ್ಕ ನಂಗೆ ತುಂಬಾ ಇಷ್ಟ ಅಂತ ಅಂದ್ರೆ ಈ ಒಂದು ಹಾಡು ಹಾಡೋದೇ ನಂಗೆ ತುಂಬಾ ಇಷ್ಟ. ತುಂಬಾ ಅರ್ಥ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಸರಿನಾ? ಸೊ ಕೇಳಿಸ್ಕೊಳ್ಳಿ ನೀವು ಕೂಡ ಹೇಗಿದೆ ಅಂತ. ನಾನು ದೊಡ್ಡ ಸಿಂಗರ್ ಏನಲ್ಲ, ಹಾಡು ಹಾಡ್ತೀನಿ ಅಷ್ಟೇ, ಜನಪದ ಗೀತೆ. ಮಾತಾಡು ಮಾತಾಡು ಲಿಂಗವೇ, ಶಿವನೇ ಮಾತಾಡಬೇಕಯ್ಯ ಲಿಂಗವೇ. ಮಾತಾಡದಿ ದೊಡಿ
ನಾ ತಾಳಲಾರೆನು ಮಾತಾಡಬೇಕಯ್ಯ ಕಾಶಿಲಿಂಗವೇ ಮಾತಾಡದಿದೊಡಿ ನಾ ತಾಳಲಾರೆನು ಮಾತಾಡಬೇಕಯ್ಯ ಕಾಶಿಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಒಂದು ಎಣ್ಣೆ ಮಜ್ಜನದ ಬಾವಿ ಲಿಂಗವೇ 108 ಶರಣರು ಶಿವಪೂಜೆ ಮಾಡುವಾಗ ಒತ್ತಿ ತಲೆ ಬಾಗಿಸಯ್ಯ ಕಾಶಿಲಿಂಗವೇ 108 ಶರಣರು ಶಿವಪೂಜೆ ಮಾಡುವಾಗ ಒತ್ತಿ ತಲೆ ಬಾಗಿಸಯ್ಯ ಕಾಶಿಲಿಂಗವೇ ಯಾರಿಗೆ ಯಾರಯ್ಯ ಲಿಂಗವೇ ಶಿವನೇ ಯಾರಿತ್ತರೆ ನಯ್ಯ ಲಿಂಗವೇ ತಾನ್ ಹೆತ್ತ ಮಕ್ಕಳು ತನಗೆ ಇಲ್ಲದ ಮ್ಯಾಲೆ ಮೊಮ್ಮಕ್ಕಳ್ಯಾರಿಗಯ್ಯ ಕಾಶಿಲಿಂಗವೇ ತಾನ್ ಹೆತ್ತ ಮಕ್ಕಳು ತನಗೆ ಇಲ್ಲದ ಮ್ಯಾಲೆ ಮೊಮ್ಮಕ್ಕಳ್ಯಾರಿಗಯ್ಯ ಕಾಶಿಲಿಂಗವೇ ಹಾಸಿಗೆ ಹಾಸಿರುವೆ ಲಿಂಗವೇ ಪರಂ ಜ್ಯೋತಿನ ಹಚ್ಚಿರುವೆ ಲಿಂಗವೇ ಹಾಸಿಗೆ ತಕ್ಕಂತ ಅರಸನಿಲ್ಲದ ಮ್ಯಾಲೆ ಯಾರಿದ್ದರೆ ನಯ್ಯ ಕಾಶಿಲಿಂಗವೇ ಹಾಸಿಗೆ ತಕ್ಕಂತ ಅರಸನಿಲ್ಲದ ಮ್ಯಾಲೆ ಯಾರಿದ್ದರೆ ನಯ್ಯ ಕಾಶಿಲಿಂಗವೇ ಮಾತಾಡು ಮಾತಾಡು ಲಿಂಗವೇ ಶಿವನೇ ಮಾತಾಡಬೇಕಯ್ಯ ಲಿಂಗವೇ ಮಾತಾಡದಿದ್ದರೆ ನಾ ತಾಳಲಾರೆನು ಮಾತಾಡಬೇಕಯ್ಯ ಕಾಶಿಲಿಂಗವೇ ಮಾತಾಡದಿದೊಡಿ ನಾ ತಾಳಲಾರೆನು ಮಾತಾಡಬೇಕಯ್ಯ ಕಾಶಿಲಿಂಗವೇ. ಸೂಪರ್, ಥ್ಯಾಂಕ್ ಯು. ಚೆನ್ನಾಗಿತ್ತಲ್ಲ. ಇದ್ರು ನಮ್ಮಂದು ಊಟ ಎಲ್ಲ ಆಯ್ತಲ್ಲ, ಅದಕ್ಕೇನೆ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ. ಈಗ ಹೆಂಗಿತ್ತು ಹಾಡು ಹೇಳಮ್ಮಿ? ಸೂಪರ್ ಆಗಿತ್ತು ಅಕ್ಕಂದು. ನಂಗೆ ಆ್ಯಕ್ಚುಲಿ ಈ ಹಾಡಲ್ಲಿ ಜಾಸ್ತಿ ಲೈನ್ ತುಂಬ ಹಾಡು ಚೆನ್ನಾಗಿದೆ ಇದು ಫುಲ್ಲು. ಬಟ್ ನಂಗೆ ಲೈನ್ ಯಾವ್ದು ಗೊತ್ತಾ ಇಷ್ಟ? ಮಕ್ಕಳೇ ಇಲ್ಲದ ಮೇಲೆ ಮೊಮ್ಮಕ್ಕಳಿನ ಯಾಕಯ್ಯ ಕಾಶಿಲಿಂಗವೇ ಅಂತ ಇದೆಯಲ್ಲ, ಅದೇನೋ ಒಂಥರ ಹಂಗೆ ಒಂಥರ ಹಿಟ್ಟಾಗುತ್ತೆ ಆ ಒಂದು ಲೈನು ಅಲ್ವಾ? ಇದು ನಾವು ಒಂದ್ಸತಿ ಎಲ್ಲೋ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದ ಹಾಡಿದ್ದು. ಆಲ್ಮೋಸ್ಟ್ ಒಂದು 10 ವರ್ಷ ಆಯ್ತಾ ಟ್ರಿಪ್ಗೆ ಹೋಗಿ? 10 ವರ್ಷ ಆಯ್ತು. ಅವಾಗ ನನಗೆ ಅದು ತುಂಬಾನೇ ಇಷ್ಟ ಆಗಿ ನಾನು ಅಲ್ಲೇ ಟ್ರಿಪ್ಪಲ್ಲೇ ಇನ್ನೂ ಒಂದ್ 2 ಸಾಂಗ್ ನಿಂಗೆ ಹೇಳ್ಕೊಟ್ಟವ್ರೆ ಅವರು. ಇನ್ನೂ ಎರಡು ಸಾಂಗ್ ಹೇಳ್ಕೊಟ್ರು. ಬಟ್ ಇದು ಜಾಸ್ತಿ. ಅದ್ ಹೇಳುವಕ್ಕ, ಅಮ್ಮ ಹೇಳ್ಕೊಟ್ಟಿದ್ರಲ್ಲ ನಿನ್ಗೆ ಸರಿಗಮ, ಅದು ಟ್ರೈ ಮಾಡು. ಬರಲ್ಲ ಕಡೆ ನನಗೆ. ಅಲ್ಲ ಅಟ್ಲೀಸ್ಟ್ ಆ ಒಂದು ಟ್ಯೂನ್ ಟ್ರೈ ಮಾಡು. ಹೇಳ್ಕೊಟ್ಟಿದ್ದ ಹಾಡು ಅದು. ನಾವು ಯಾವ ದೇವಸ್ಥಾನ? ಕೋಟಿಲಿಂಗೇಶ್ವರ. ಇಲ್ಲ ಇದಕ್ಕೆ ನಮ್ಮ ಮನೆ ಕಬ್ಬಾಳಮ್ಮಂಗ್ ಹೋಗ್ಬೇಕಾದ್ರೆ ಮಹೇಶ್ವರಮ್ಮ, ನಮ್ಮ ಮನೆ ದೇವ್ರು ಮಹೇಶ್ವರಮ್ಮಂಗೆ ಹೋಗಿ ನಾವು ವಾಪಸ್ ಬರ್ತಾ ಇರ್ಬೇಕಾದ್ರೆ ಕಾರಲ್ಲಿ ಹೇಳ್ಕೊಟ್ಟಿದ್ದೆ. ಅದು ನನಗೆಲ್ಲ ಸಾಂಗ್ಗಳು ಕಾರಲ್ಲಿ ಇದೆಲ್ಲ ಹೇಳ್ಕೊಟ್ಟಿರೋದು. ಸೊ ನಾವು ಅಜ್ಜಿ ಹೇಳ್ಕೊಟ್ಟಿದ್ದು ಸಾಂಗ್ ಇದು. ನಂಗೆ ಫುಲ್ ಬರಲ್ಲ, 1 ಲೈನ್ 2 ಲೈನ್ ಬರುತ್ತೆ ಅಷ್ಟೇ. ಅದೊಂಚೂರು ಹಾಡ್ತೀನಿ ನಮ್ಮ ಅಜ್ಜಿಗೋಸ್ಕರ. ಇದು ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ ಸರಿ ಮಾಗರಿ ಸರಿ ಗರಿ ಸಾ ಸನಿ ದ ಪ ಮ ಪ ಸರಿ ಮಾಗರಿ ಸರಿ ಗರಿ ಸಾ ಅಷ್ಟೇ ಬರುತ್ತೆ. ಇದೆರಡನೇ ಚೆನ್ನಾಗಿತ್ತು. ಹಾಡು ಇನ್ನೊಂದ್ ಸ್ವಲ್ಪ ಹಂಗೆ ಬರೋದು ಬರಲ್ವಾ? ಆದ್ರೆ ಸಕ್ಕತ್ತಾಗಿದೆ ಈ ಲೈನು. ಈ ಹಾಡು ಕೂಡ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಹಾಡೋದು, ನಮ್ಮ ಶಾರದಮ್ಮ. ಇದಿನ್ನೂ ಐತಲ್ಲ ಸರಿಗಮ ಪದನಿಸ, ಅದೇನೋ ಒಂದೊಂದು ಇದ್ದಾಗ ಹೇಳ್ತಿತ್ತಲ್ಲ, ಅದು ನೀನ್ ಹೇಳ್ತಿದ್ದಿ. ಈ ಹಾಡಲ್ಲೇ ಬರೋದು. ಸರಿ ಮಾ ಗರಿ ಸರಿ ಗರಿ ಸಾ
ಸನಿ ದ ಪ ಮ ಪ ಸರಿ ಮಾ ಗರಿ ಸರಿ ಗರಿ ಸ. ಆಮೇಲೆ ಇನ್ನೂ ಬರುತ್ತೆ, ಇನ್ನೂ ಅದು ಇದು ಅಂತೆಲ್ಲ ಬರುತ್ತೆ. ನಂಗೆ ಇಷ್ಟೇ ನನಗೆ ನೆನಪಿರೋದು ಇಷ್ಟೇ ಗೈಸ್. ಈ ಥರ ಏನಂತಾರೆ, ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇವೆಲ್ಲ ನಾವು 3 ಜನ ಅಕ್ಕ ತಂಗಿರಲ್ಲಿ ಜಾಸ್ತಿ ಅಲ್ಲ, ಬಟ್ ನಮ್ಮ ಅಕ್ಕಗೆ ಜಾಸ್ತಿ ಇಂಟ್ರೆಸ್ಟು ಈ ಥರ ಆ್ಯಕ್ಟಿವಿಟೀಸು, ಹಾಡು, ಡಾನ್ಸು, ಪೇಂಟಿಂಗು, ಡ್ರಾಯಿಂಗು, ಕ್ರಾಫ್ಟು, ಡ್ರೆಸ್ಸಿಂಗ್ ಸೆನ್ಸು, ಮತ್ತು ಇವೆಲ್ಲ ಗೈಸ್, ಇವೆಲ್ಲ ನಮ್ಮ ಅಕ್ಕಂಗೆ ಇಷ್ಟ ಜಾಸ್ತಿ. ನನಗೇನಪ್ಪ ಅಂದರೆ ಪಾತ್ರೆ ತೊಳಿ, ಕಸ ಗುಡಿಸು, ಮನೆ ಒರೆಸು, ನಂಗೆ ಈ ಥರ ಕೆಲಸಗಳು ಜಾಸ್ತಿ ಇಷ್ಟ. ನನ್ನ ತಂಗಿ ಏನಪ್ಪ ಅಂತಂದರೆ ಅಂಗಡಿಗೆ ಹೋಗಬೇಕು, ಅಲ್ಲಿ ವ್ಯಾಪಾರ ಮಾಡಬೇಕು. ಸೊ ಅವಳಿಗೆ ಆ ಇಂಟ್ರೆಸ್ಟ್ ಜಾಸ್ತಿ. ನಾವು 3 ಜನ ತುಂಬ ಡಿಫ್ರೆಂಟು. ಒಂದೇ ಕೈ 5 ಬೆಳ್ಳು ಡಿಫ್ರೆಂಟ್ ಇರುತ್ತಲ್ಲ, ಹಾಗೇನೆ ನಾವು 3 ಜನ ತುಂಬ ಡಿಫ್ರೆಂಟು. ಹೆಂಗೆ ನಾವು ನಮ್ಮ ಅಕ್ಕ ಟ್ಯಾಲೆಂಟ್ ಗೈಸ್. ಈ ಟ್ಯಾಲೆಂಟ್ಗೆ ಎಲ್ಲರೂ ಚಪ್ಪಾಳೆ ಕೊಡಿ. ಚಪ್ಪಾಳೆ 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 ಚಪ್ಪಾಳೆ. ಓಕೆ ಗೈಸ್, ಸುಮಾರು ದಿವಸ ಆಲ್ಮೋಸ್ಟ್ ಹೇಳಿದ್ನಲ್ಲ, ಒಂದು 15-20 ದಿವಸ ಆದಮೇಲೆ ನಮ್ಮ ಅಮ್ಮನ ಮನೆಗೆ ಬಂದೆ. ಇವಾಗ ಬಂದು ಸ್ವಲ್ಪ ಡ್ಯಾಡಿಗೆ ಲೈಟಾಗಿ ಹುಷಾರಿಲ್ಲ, ಸುಸ್ತೆಲ್ಲ ಆಯಿತು. ಸೊ ವಿಚಾರಿಸ್ಕೊಂಡು ಮಾತಾಡಿಕೊಂಡು ನಾನು ನಮ್ಮ ಅತ್ತೆ ಮನೆಗೆ ಹೋದೆ. ಅತ್ತೆ ಮನೆಯಿಂದ ವಾಪಸ್ ನಮ್ಮ ಮಮ್ಮಿ ಮನೆಗೆ ಬಂದೆ. ಬಿಕಾಸ್ ನಮ್ಮ ಅತ್ತೆ ಮಾವ ಹೇಳಿದ್ರು, ಬಾ ನಿಮ್ಮ ಅಪ್ಪನ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಅವ್ರ ಜೊತೆನೇ ಬಂದೆ. ಆ್ಯಂಡ್ ತುಂಬ ದಿವಸ ಆಗಿತ್ತು, ಆಲ್ಮೋಸ್ಟ್ ತಿಂಗಳು ಮೇಲೆ ಆಗಿತ್ತು ಅಂತ ಅನ್ಕೋತೀನಿ ನಮ್ಮ ಅತ್ತೆ ಮಾವ ನಮ್ಮ ಮಮ್ಮಿ ಮನೆಗೆ ಬಂದು. ಇನ್ಫ್ಯಾಕ್ಟ್ ನಮ್ಮ ಅಮ್ಮನೂ ಹೇಳ್ತಾಯಿದ್ರು, ನಿಮ್ಮ ಅತ್ತೆ ಮಾವಂಗೆ ಊಟಕ್ಕೆ ಕರೆಸ್ಬೇಕು, ಒಂದು ದಿವಸ ನಾನ್ ವೆಜ್ ಮಾಡಿ ಅಂತ ಹೇಳ್ತಿದ್ರು. ಬಿಕಾಸ್ ಸುಮಾರು ದಿವಸಗಳೇ ಆಗಿತ್ತಲ್ವಾ, ಲೈಕ್ ನಮ್ಮ ಅಪ್ಪ ಅಮ್ಮನೂ ಅಲ್ಲಿಗೆ ಬಂದಿಲ್ಲ ಅಥವಾ ಅವರು ಇಲ್ಲಿಗೆ ಬಂದಿಲ್ಲ ಅಂತ. ಸರಿ ಆಯಿತು ಅಂತ ಎಲ್ಲರೂ ಮೀಟ್ ಆದ್ವಿ. ಆ್ಯಂಡ್ ಇವ್ರು ಬಂದು ಪರ್ಪಲ್ ಸೀರೆ ನಮ್ಮ ಅತ್ತೆ, ನಿಮಗೆ ಗೊತ್ತೇ ಇರ್ತಾರೆ. ಅತ್ತೆ ಅಂತ ಅಂದರೆ ನಮ್ಮ ಡ್ಯಾಡಿಯವರ ಅಕ್ಕ. ಫ್ರೆಂಡ್ಸ್, ಇವಾಗ ನಾನು ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಕೊಡಬೇಕು ಅಂತ ಇದ್ದೀನಿ. ಬಿಕಾಸ್ ವ್ಲಾಗಲ್ಲಿ ನಾನು ನಿಮಗೆ ಪ್ರೀವಿಯಸ್ ಮತ್ತು ಹಳೆ ವ್ಲಾಗಲ್ಲಿ ಹೇಳಿದ್ದೆ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ. ಸೊ ಕಾಮೆಂಟ್ ಮೂಲಕನೂ ಕೆಲವೊಬ್ಬರಿಗೆ ಆನ್ಸರ್ ಕೊಟ್ಟಿದ್ದೀನಿ. ಕೆಲವೊಬ್ಬರಿಗೆ ಯಾರು ಕಾಮೆಂಟ್ ಸೆಕ್ಷನ್ನ ಚೆಕ್ ಮಾಡಿಲ್ಲ ಅವ್ರಿಗೋಸ್ಕರ ಈ ಒಂದು ಕ್ವಶನ್ಗೆ ಆನ್ಸರು. ಫಸ್ಟ್ ಏನಪ್ಪ ಅಂತಂದರೆ ಮನೆ ಬಗ್ಗೆ ಗೈಸ್. ಸುಮಾರು ಜನ ಅಂದ್ಕೊಂಡಿದ್ದೀರಾ ನಮ್ಮ ಮನೆ ಕಟ್ಟಾಯಿತು, ಏನು ಗೃಹ ಪ್ರವೇಶ ಹತ್ತಿರ ಬಂದಿದೆ ಅಂತ. ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗೃಹ ಪ್ರವೇಶಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಇನ್ನು ಮನೆ ಕನ್ಸ್ಟ್ರಕ್ಷನ್ನೇ ಕರೆಕ್ಟಾಗಿ ಆಗಿಲ್ಲ. ಗೃಹ ಪ್ರವೇಶನ ದೂರದ ಮಾತು. ಕಡಿಮೆ ಅಂದರೂ ಒಂದು 6 ತಿಂಗಳಿಂದ 10 ತಿಂಗಳು ಟೈಮ್ ಬೇಕು ಗೃಹ ಪ್ರವೇಶಕ್ಕೆ, ಅಥವಾ 1 ವರ್ಷನೂ ತಗೋಬೋದು. ಇದು ಯಾವ ರೀತಿ ಅಂತ ಇದೆ ಅಂತ ಅಂದರೆ, ನಮ್ಮ ಹತ್ರ ಲೈಕ್ ದುಡ್ಡು ಓಕೆ ಕರೆಕ್ಟಾಗಿ ಇದೆ ಅಂತ ಅಂದರೆ ಕೆಲಸ ಬೇಗ ಆಗುತ್ತೆ. ಬಟ್ ದುಡ್ಡು ಒಂದು ಸ್ವಲ್ಪ ಕಡಿಮೆ ಇದೆ ಅಥವಾ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಕೆಲಸನೂ ಅಷ್ಟೇ ಸ್ವಲ್ಪ ನಿಧಾನಕ್ಕಾಗುತ್ತೆ. ಸೊ ಅದು ದುಡ್ಡು ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಹತ್ರ ಇದ್ದಾಗ ನಾವು ಬೇಗ ಮಾಡಿಸ್ತೀವಿ, ಮತ್ತು ದುಡ್ಡು ಸಾಲ್ಟೇಜ್ ಬಂದಾಗ ಸ್ವಲ್ಪ ನಿಧಾನಕ್ಕೆ ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಸೊ ಗೃಹ ಪ್ರವೇಶ ಏನೂ ಆಗಿಲ್ಲ, ಇನ್ನೂ ಆಲ್ಮೋಸ್ಟ್ ಒಂದು 6ರಿಂದ 10 ತಿಂಗಳು ಟೈಮ್ ಇದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಗಾಡ್ ಪ್ರಾಮಿಸ್. ಓಕೆನಾ. ಸೊ ನೆಕ್ಸ್ಟ್ ಬಂದು ನೀವು ಕೇಳಿದ್ರಿ ಅಪ್ಪ ಅಮ್ಮ ನಮ್ಮ ಜೊತೆನೇ ಇರ್ತಾರಾ, ಬಿಕಾಸ್ ನೀವು ಹೇಳಿದ್ರಲ್ವ ಅಪ್ಪ ಅಮ್ಮಂಗೂ ಮೇಲ್ಗಡೆ ಒಂದು 1 BHK ಕಟ್ಸ್ತೀರಾ ಅಂತ. ಫ್ರೆಂಡ್ಸ್, ಅಪ್ಪ ಅಮ್ಮ ಇವಾಗ ನಾವು ಕೇಳಿದ್ರೆ ಅಪ್ಪ ಅಮ್ಮಂಗೆ ನಮ್ಮ ಜೊತೆನೇ ಇರಿ ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಇರಲ್ಲ. ಆ್ಯಂಡ್ ಅವ್ರಿಷ್ಟ ಫ್ರೆಂಡ್ಸ್, ಬೇಕಾದ್ರೆ ನಮ್ಮ ಜೊತೆನೂ ಇರ್ಬೋದು. ಇಲ್ಲ ಅಂತ ಅಂದರೆ ಇಂಡಿವಿಜುವಲ್ ಅಂದರೆ ಬೇರೆ ಮನೆ ಸಪ್ರೇಟ್ 1 BHK ಮಾಡಿಕೊಂಡು ಇರ್ಬೋದು. ಅದು ಅವ್ರ ಇಷ್ಟ, ನಾವು ಫೋರ್ಸ್ ಅಂತೂ ಮಾಡಲ್ಲ. ಬಟ್ ಅವ್ರಿಗೋಸ್ಕರ ಅಂತಲೇ ಒಂದು ಮನೆ ಕೂಡ ಕಟ್ಟಿದ್ದೀವಿ. ಅವ್ರು ಬಂದರೆ ಖುಷಿ, ಇಲ್ಲ ಅಂತಂದರೂ ದಟ್ಸ್ ಓಕೆ. ಅವ್ರದ್ದೇ ಅಂತಲೇ ಕೆಲವೊಂದು ಚಾಯ್ಸ್ ಇರುತ್ತೆ, ನಾವು ಅದನ್ನ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ. ಸೊ ಬಿಕಾಸ್ ಅವ್ರಿಗೇನಪ್ಪ ಅಂದರೆ ಬಿಸ್ನೆಸ್ ಮೇಲೆ ಜಾಸ್ತಿ ಫೋಕಸ್ಸು. ನಾವು ಇರೋ ತನಕ ನಾವು ಬಿಸ್ನೆಸ್ ಮಾಡಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅವರ ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ವಿ ರೆಸ್ಪೆಕ್ಟ್ ದ್ಯಾಟ್. ಬಟ್ ಆ್ಯಸ್ ಅ ಚಿಲ್ಡ್ರನ್ಸ್ ನಾವು ಏನು ಮಾಡಬೇಕು, ಆ್ಯಸ್ ಅ ಮಕ್ಕಳು ನಾವು ಏನು ಮಾಡಬೇಕು ಅದು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ, ಅದ್ರಲ್ಲಿ ಸೆಕೆಂಡ್ ಡೌಟೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಅತ್ತೆ ಮಾವ ನಮ್ಮ ಜೊತೆನೇ ಇರ್ತಾರೆ ಅಂತ ಕೇಳಿದ್ರಿ, ಅಂದರೆ ಹೊಸ ಮನೇಲಿ. ಆಬ್ವಿಯಸ್ಲಿ ಫ್ರೆಂಡ್ಸ್, ಅವ್ರು ನಮ್ಮ ಜೊತೆನೇ ಇರ್ತಾರೆ. ಸೊ ಅದರಲ್ಲೂ ಸೆಕೆಂಡ್ ಡೌಟ್ ಅಥವಾ ಸೆಕೆಂಡ್ ಆಪ್ಷನ್ ಇಲ್ಲ, ಅವ್ರು ನಮ್ಮ ಜೊತೆನೇ ಇರ್ತಾರೆ. ನಮಗೂ ಅದು ಖುಷಿನೇ ಅಲ್ವಾ. ಆ್ಯಂಡ್ ಲೈಕ್ ನೆಕ್ಸ್ಟ್ ಕ್ವಶನ್ ಬಂದು ನಂದು ಏನು ಓದಿರೋದು, BCom. ಸೊ ನಂದು ಯಾವ ಡೆಸಿಗ್ನೇಷನು, ಯಾವ ಕಂಪನಿ ಕೆಲಸ ಮಾಡೋದು, ಎಷ್ಟು ಸಂಬಳ, ಈ 3 ಕ್ವಶನ್ ಕೇಳಿದ್ದೀರಾ. ನಾನು ಆಲ್ರೆಡಿ ಇದಕ್ಕೆ ಪ್ರೀವಿಯಸ್ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ. ಇದು ಬಂದು ಸೀಕ್ರೆಟ್ ಅಂತಲ್ಲ, ಬಿಕಾಸ್ ಕೆಲವೊಬ್ರು ಇದನ್ನ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ಒಂದು ಸೀಕ್ರೆಟ್ ಬರಲ್ಲ ಫ್ರೆಂಡ್ಸ್. ಇದನ್ನ
ನಾವು ಪ್ರೈವಸಿ ಅಂತ ಅಂತೀವಿ. ಸೀಕ್ರೆಟ್ ಹಾಗೂ ಪ್ರೈವಸಿಲಿ ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ಆಬ್ವಿಯಸ್ಲಿ ಕಂಪನಿದೆ ಅಂತಲೇ ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ ಅಲ್ವಾ, ನಾವು ಅದನ್ನ ಹಾಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾವ ಡೆಸಿಗ್ನೇಷನು, ಸಂಬಳ ಎಷ್ಟು, ಏನು ಕಂಪನಿ ಹೆಸರು, ಅವೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಪ್ರೈವಸಿ ಇಶ್ಯೂಯಿಂದ. ಬಟ್ BCom ಓದಿದಾಳೆ, ಒಂದು ತಕ್ಕ ಮಟ್ಟಕ್ಕೆ ಸಂಬಳ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೀವು ನಂದು ಲೈಕ್ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳ್ತಾ ಇದ್ರಿ, ಮ್ಯಾರೇಜ್ ಫಿಕ್ಸ್ ಆಯಿತಾ, ಎಂಗೇಜ್ಮೆಂಟ್ ಆಯ್ತಲ್ವಾ ಅಂತ. ಫ್ರೆಂಡ್ಸ್, ಆಬ್ವಿಯಸ್ಲಿ ಎಂಗೇಜ್ಮೆಂಟೆಲ್ಲ ಆಗಿಲ್ಲ. ಲೈಕ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇವೆಲ್ಲ ಯಾಕೆ ನಿಮಗೆ ಈ ಥರ ಡೌಟ್ಸ್ ಎಲ್ಲ ಯಾಕೆ ಬರ್ತಾ ಇದೆ. ಲೈಕ್ ಜಸ್ಟ್ ಬಿಕಾಸ್ ನಂದು ಮನೆ ಕಟ್ತಾವಳೆ ಅಂತ ಅವಳದು ಎಂಗೇಜ್ಮೆಂಟ್ ಆಗೋಯ್ತು ಅಂತ ಅನ್ಕೋತಿರಲ್ಲ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಎಂಗೇಜ್ಮೆಂಟ್ ಆದರೆ ಆಬ್ವಿಯಸ್ಲಿ ನಾವು ವೀಡಿಯೋ ಮಾಡ್ತೀವಿ, ಅದನ್ನ ತೋರಿಸ್ತೀವಲ್ವಾ. ಸೊ ಆ ರೀತಿ ಏನೂ ಆಗಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ನಾವು ಮುಂದಕ್ಕೆ ಹೇಳ್ತೀವಿ. ಒಂದು ಸ್ವಲ್ಪ ಟೈಮ್ ಕೊಡಿ, ಓಕೆನಾ. ನಮ್ಮ ತಾತ ನೋಡಿದ್ರೆ ಹೇಳ್ಕೋತಾರ ಆಮೇಲೆ ಇವಾಗ ನಿಮ್ಮ ಅಪ್ಪ ಕರ್ಕೊಳ್ತೀನಿ, ನಿಮ್ಮ ತಾತ ಕರ್ಕೊಳ್ತೀನಿ, ಕಣ್ಣಿಂಗ್ ಬಿಡ್ತಾನೆ, ಮನೆ ಎಲ್ಲ ಕೋಲು ಹೊಡೆದಾಕ್ಬಿಡ್ತೀನಿ ಅಂತ ಕೋಲು ಹುಡ್ತಾವನೆ, ಮನೆ ಎಲ್ಲ ಕೋಲು ಹೊಡೆದ್ಬಿಡ್ತೀನಿ ಅವ್ನ ಅಂತ ಅವ್ರು ಹೊಡೆದ್ಬಿಡ್ತೀನಿ ಅಂತಾನೆ. ಆಮೇಲೆ ಆ್ಯಂಡ್ ಕೆಲವೊಬ್ರು ಲೈಕ್ ಪಾಸಿಟಿವ್ ಆಗು ಹೇಳಿದ್ದೀರಾ, ಲಕ್ಷ್ಮೀರೇ ನೀವು ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ, ದಟ್ಸ್ ಓಕೆ ಅಂತಲೂ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ನಾನು ಎಂತಕ್ಕೆ ಪ್ರಿಫರ್ ಮಾಡ್ತೀನಿ, ಅಟ್ಲೀಸ್ಟ್ 10ರಲ್ಲಿ 8 ಕ್ವಶನ್ಗಾದರೂ ನಾವು ಆನ್ಸರ್ ಮಾಡೋಣ ಅಂತ ಎಂತಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ ಫ್ರೆಂಡ್ಸ್, ಬಿಕಾಸ್ ಮೇ ಬಿ ನಿಮಗೂ ಆ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ತೀರಾ, ಅಥವಾ ನಿಮಗೂ ಏನಾದರೂ ಒಂದು ಕ್ಲಾರಿಟಿ ಬೇಕಿರುತ್ತೆ. ಬಿಕಾಸ್ ನಿಮ್ಮದು ಏನಾದರೂ ಅದೇ ರೀತಿ ಏನಾದರೂ ಪ್ಲ್ಯಾನ್ ಇರುತ್ತೆ, ಅಥವಾ ಏನಾದರೂ ಒಂದು ಇರುತ್ತೆ ಅಲ್ವಾ, ಅದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಇಂಟೆನ್ಷನಲ್ಲಿ ನಾನು ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನ್ನ ಕಾಮೆಂಟ್ ಸೆಕ್ಷನ್ ನೋಡಿದ್ರಲ್ವಾ, ಪ್ರತಿಯೊಂದಕ್ಕೂ 10ರಲ್ಲಿ 10 ಕಾಮೆಂಟ್ಗೂ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂತಂದ್ರು ಅಟ್ಲೀಸ್ಟ್ 10ರಲ್ಲಿ 8ಗಾದರೂ ನಾವು ಆನ್ಸರ್ ಮಾಡೋಣ ಅಂತ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೈಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದ್ರಿ. ಸೊ ಸೈಟ್ ಬಗ್ಗೆ ಅಂತೂ ಆಬ್ವಿಯಸ್ಲಿ ಎಲ್ಲ ಡೀಟೇಲ್ಸು ನಾನು ಕೊಟ್ಟಿದ್ದೀನಿ, ಮತ್ತೇನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಬ್ರೋಕರ್ ನಂಬರ್ ಕೊಡಿ ಅಂತ ಕೇಳಿದ್ರಿ. ಸೊ ಪ್ಲೀಸ್ ಬ್ರೋಕರ್ ನಂಬರ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಪಿಂಗ್ ಮಾಡಿ. ನನಗೆ ಇದರ ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕೆ ಲೈಕ್ ಇಷ್ಟ ಇಲ್ಲ, ಮೇ ಬಿ ಅವ್ರಿಗೂ ಸಹ ಕಂಫರ್ಟೇಬಲ್ ಇರಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆರ್ಕಿಟೆಕ್ಟ್ ಬಂದು ಅದನ್ನು ಕೂಡ ಕೇಳಿದ್ರಿ ಅಲ್ವಾ. ಸೊ ಆರ್ಕಿಟೆಕ್ಟ್ ಬಂದು ರೆಡ್ ಗ್ರಿಡ್ ಆರ್ಕಿಟೆಕ್ಟ್ಸ್ ಅಂತ, ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ನಾನು ಹಾಕಿರ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವು ಕೇಳಿದಿರ ಲಕ್ಷ್ಮಿ ಅವರೇ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಲಕ್ಷ ಆಯಿತು ಮನೆ ಕಟ್ಟೋಕ್ಕೆ ಅಂತ ಕೇಳಿದ್ದು, ಅಂದರೆ ಒಂದು ಫ್ಯಾಮಿಲಿಗೆ. ಸೊ ಇದಕ್ಕೆ ಹಾನೆಸ್ಟ್ ಆಗೋ ಟ್ರಾನ್ಸ್ಪರೆಂಟಾಗಿ ಆನ್ಸರ್ ಮಾಡಬೇಕು ಅಂತಂದರೆ ಇನ್ನೂ ಮನೆ ಕನ್ಸ್ಟ್ರಕ್ಷನು ಕಂಪ್ಲೀಟಾಗಿ ಆಗಿಲ್ಲ ಫ್ರೆಂಡ್ಸ್. ಓಕೆ, ಒಬ್ಬೊಬ್ಬರು ಇಷ್ಟಿಷ್ಟು ಲಕ್ಷ ಕೊಟ್ಟವ್ರೆ ಅಂತ ಹೇಳೋಕ್ಕೆ ಅಲ್ಲ, ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಸೊ ಅದಕ್ಕೇ ಎಕ್ಸಾಕ್ಟ್ ಅಮೌಂಟು ಹೇಳೋಕ್ಕೆ ಆಗಲ್ಲ, ಬಟ್ ಬಜೆಟಲ್ಲೇ ಬರ್ತಿದೆ ಅಂತಲೇ ಹೇಳ್ಬೋದು. ಈ ಥರ ಒಂದು ಮನೆ ಪ್ಲಾನಿಂಗ್ ನಾವು ಏನು ಮಾಡ್ತಾ ಇದ್ದೀವಲ್ಲ, ಸೊ ಆಲ್ರೆಡಿ ನೀವು 3D ಪ್ಲಾನಿಂಗ್ ನೋಡೇ ಇರ್ತೀರಾ. ಸೊ ಈ ಥರ ನಾವು ಅಪಾರ್ಟ್ಮೆಂಟಲ್ಲಿ ಇಂಡಿವಿಜುವಲ್ ಆಗಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ಹೆವಿ ಬಜೆಟ್ ಆಗೋದು. ಬಟ್ ನಾವು ಒಟ್ಟಿಗೆ ಕಟ್ಸೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಎಕ್ಸಾಕ್ಟಾಗಿ ಅಮೌಂಟ್ ಎಷ್ಟಾಗ್ತಿದೆ ಸ್ವಲ್ಪ ಟೈಮ್ ಕೊಡಿ. ಕನ್ಸ್ಟ್ರಕ್ಷನ್ ಆಗ್ತಾನೆ ನಾವು ಹೇಗೆ ಡಿವೈಡ್ ಮಾಡ್ತೀವಲ್ಲ ನಾನು ನಿಮಗೆ ತಿಳಿಸ್ತೀನಿ, ಸೊ ದ್ಯಾಟ್ ನಿಮಗೂ ಸಹ ಇದು ಹೆಲ್ಪ್ ಆಗ್ಬೋದು ಇನ್ ಫ್ಯೂಚರಲ್ಲಿ ನೀವೇನಾದರೂ ಮನೆ ಕಟ್ತೀರಾ ಅಂತ. ಆ್ಯಂಡ್ ಫ್ರೆಂಡ್ಸ್, ನನ್ನ ಟಮ್ಮಿ ನೋಡ್ಬಿಟ್ಟು ನೀವು ಆಬ್ವಿಯಸ್ಲಿ ಅನ್ಕೋತೀರ ನಾನು ಪ್ರೆಗ್ನೆಂಟು ಅಂತ. ಬಟ್ ನಾನು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ನಾನು ಪ್ರೆಗ್ನೆಂಟ್ ಅಲ್ಲ. ಇವಾಗಲೇ ಅಂತೂ ಪ್ಲಾನಿಂಗ್ ನಮ್ದು ಇಲ್ಲ. ಬಿಕಾಸ್ ನಮ್ದು ಏನಪ್ಪ ಅಂದರೆ ಪ್ಲಾನಿಂಗು ಫಸ್ಟು ನಾವು ಮನೆ ಕಟ್ಸೋಣ, ಅಲ್ಲಿ ಸೆಟ್ಲಾಗೋಣ, ಅದಾದಮೇಲೆ ಅದ್ರ ಬಗ್ಗೆ ಸೆಕೆಂಡ್ ಮಗು ಬಗ್ಗೆ ಆಮೇಲೆ ನಾವು ಯೋಚನೆ ಮಾಡೋಣ ಅಂತ. ಸೊ ಐ ಗೆಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನಿಮಗಿದು ಹೆಲ್ಪ್ ಆಗುತ್ತೆ ಅಂತ ಕೂಡ ಅನ್ಕೋತೀನಿ. ಆ್ಯಂಡ್ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಯಿತು, ಈ ಒಂದು ವ್ಲಾಗ್ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಅಲ್ವಾ, ಆರಾಮಾಗಿ ಮಕ್ಕಳು ಇರ್ತಾರೆ, ಹೋಗಿರ್ತಾರೆ. ಸ್ವಲ್ಪ ದಿವಸ ಅವ್ರು ದೊಡ್ಡವರಾದ್ರೆ ಮೊಮ್ಮಕ್ಕಳು ಇರ್ತಾರೆ, ಇಳಿತಾರೆ. ನಾವು ಎಪಿಸೋಡ್ ಬೈ ಎಪಿಸೋಡ್ ತೋರ್ಸೋಣ. ಒಂದೊಂದು ಎಪಿಸೋಡ್ ಇನ್ನ ಮುಂದೆ ಹೋಯ್ತಾ ಇದೆ. ಇನ್ನೊಂದು 2-3 ಎಪಿಸೋಡ್. ಯಾವ ಚಾನಲ್ ಇದು?
ಯೂಟ್ಯೂಬ್ ಅಲ್ಲಿ ಮಧುವಾರಿ ಅಂತ. ಅತ್ತೆ ಉದ್ಯಾ ಮೂವೀಸು. ಮಾತ್ರ ಯಾರು ಹೇಳ್ಬೇಡಪ್ಪ. ನನಗೆ ಅಷ್ಟೇ ಗೈಸ್, ಇವಾಗ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಟ್ಟರು ಅಂತ ಅಂದರೆ ಇವಾಗ ಇಲ್ಲಿಂದ ಹೊರಡೋ ಸಮಯ ಅಂತಲೇ ಅರ್ಥ. ಸೊ ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ನಮಗಂತೂ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅತ್ತೆ ಮಾವ ಬಂದಿದ್ದು, ಲೈಕ್ ಒಂಥರ ಫ್ಯಾಮಿಲಿ ಟೈಮ್ ಆಗಿದ್ದು ಅಂತಲೇ ಹೇಳ್ಬೋದು. ಇರುತ್ತಲ್ಲ ಕೆಲವೊಂದು ಸತಿ ಈ ಥರ ಕಷ್ಟ ಸುಖ ಮಾತಾಡಬೇಕಾದ್ರೇ ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಆ ರೀತಿ ಇಟ್ ವಾಸ್ ಅ ಗುಡ್ ಡೇ. ಸೊ ಎಸ್ ಗೈಸ್, ನಿಮ್ಮೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.